ಈಗ ಆಪರೇಷನ್ ಗ್ಯಾರಂಟಿ ನಡೀತಾ ಇದ್ರೆ ಅದರಲ್ಲಿ ಆಪರೇಷನ್ ಜ್ಯೋತಿ ಮತ್ತು ಲಕ್ಷ್ಮಿ ಇವೆರಡೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇವುಗಳನ್ನು ಹೇಗೆ ಆಪರೇಷನ್ ಮಾಡ್ತಾರೆ, ಯಾವ ರೀತಿಯಾಗಿ ಆಪರೇಷನ್ ಮಾಡ್ತಾರೆ, ಅದರಲ್ಲಿ 8 ಕ್ವಶನ್ಗಳನ್ನು ಇಡ್ತಾ ಇದ್ದಾರಂತೆ, ಬಯೋಮೆಟ್ರಿಕ್ ತರ್ತಾ ಇದ್ದಾರಂತೆ. ಇವೆಲ್ಲ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಈಗಾಗಲೇ 3 ತಿಂಗಳು ದುಡ್ಡು ಹಾಕಿಲ್ಲ ಅಂತಿದ್ದಾರೆ. ಬಹಳ ಗೋಜಲಾಗ್ಬಿಡುತ್ತಾ ಇಲ್ಲ ಹಾಗೆ ನಿಭಾಯಿಸ್ಕೊಂಡು ಹೋಗ್ತಾರಾ? ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ಗ್ಯಾರಂಟಿಗೆ ಭರ್ಜರಿ ಸರ್ಜರಿ. ನಕಲಿ ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಡಲು ತಯಾರಿ. ಯೋಜನೆಯಿಂದ ಸರ್ಕಾರಿ ನೌಕರರು ಹೊರಕ್ಕೆ. ಪಬ್ಲಿಕ್ ಟಿವಿಯಲ್ಲಿ ಗ್ಯಾರಂಟಿ ಎಕ್ಸ್ಕ್ಲೂಸಿವ್. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ರಚನೆಗೆ ವರವಾಗಿದ್ದ ಫ್ರೀ ಯೋಜನೆಗಳು ಕಾಲಾಂತರದಲ್ಲಿ ಸರ್ಕಾರಕ್ಕೆ ಶಾಪವಾಗ್ತಿದೆ. ಅಡ್ಡದಾರಿಯಲ್ಲಿ ಫ್ರೀ ಯೋಜನೆಯ ಸವಲತ್ತುಗಳನ್ನು ಜನರು ಬಾಚಿಕೊಂಡಿದ್ದು ಈಗ ಸರ್ಕಾರದ ಗಮನಕ್ಕೂ ಬಂದಿದೆ. ಖಜಾನೆಗೆ ಕನ್ನ ಹಾಕ್ತಿದ್ದವರಿಗೆ ಗುನ್ನ ಕೊಡುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆಗೆ ತಯಾರಿ ಜೋರಾಗಿದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ತಿದೆ. ಬಯೋಮೆಟ್ರಿಕ್ ಜೊತೆಗೆ ಸುಮಾರು 8 ರಿಂದ 10 ಪ್ರಶ್ನೆಗಳಿಗೆ ಉತ್ತರವನ್ನ ಫಲಾನುಭವಿಗಳು ಕೊಡಬೇಕಿದೆ. ಈ ಹಿಂದೆ 8 ಪ್ರಶ್ನೆಗಳನ್ನು ಕೇಳಿದ್ದ ಸರ್ಕಾರ ಅದಕ್ಕೆ ಮತ್ತಷ್ಟು ಪ್ರಶ್ನೆಗಳನ್ನು ಸೇರಿಸಲು ಹೊರಟಿದೆ. ಈ ಮೂಲಕ ಫಲಾನುಭವಿಗಳ ಪೂರ್ತಿ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಹೊಸ ಅರ್ಜಿ ಸಲ್ಲಿಕೆಗೆ ಸೂಚನೆ. ಸರ್ಕಾರದ ಅರ್ಜಿಯಲ್ಲಿ ಹೊಸದಾಗಿ 4 ಪ್ರಶ್ನೆ, 12 ಪ್ರಶ್ನೆಗೆ ಉತ್ತರ ನೀಡಿದವರಿಗೆ ಗ್ಯಾರಂಟಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗೆ ಹೊಸದಾಗಿ 4 ಪ್ರಶ್ನೆಗಳನ್ನು ಸೇರಿಸಲಾಗಿದೆ. ಹೊಸ 4 ಪ್ರಶ್ನೆಗಳ ಸೇರ್ಪಡೆ ಮಾಡುವುದಕ್ಕಾಗಿ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅರ್ಜಿ ಸಲ್ಲಿಕೆ ಮಾಡುವಾಗ 12 ಪ್ರಶ್ನೆಗಳಿಗೆ ಫಲಾನುಭವಿಗಳು ಉತ್ತರಿಸಬೇಕಿದೆ. ಹೊಸ 4 ಪ್ರಶ್ನೆಗಳ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯನ್ನ ಪಡಿಬೇಕು ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋದು ಕಡ್ಡಾಯವಾಗಿದೆ. ಹೊಸ ಅರ್ಜಿ ರಚನೆ ಮಾಡುವಂತೆ ಸಿಎಂ ಡಿಕೆ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೂಚಿಸಿದ್ದಾರೆ. ಇಲಾಖೆಯು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿಯನ್ನು ಸಿದ್ಧಪಡಿಸಿದೆ. ಬಯೋಮೆಟ್ರಿಕ್ ಜೊತೆಗೆ ಸುಮಾರು 10 ರಿಂದ 12 ಪ್ರಶ್ನೆಗಳಿಗೆ ಅರ್ಜಿದಾರರು ಉತ್ತರ ಕೊಡಬೇಕಿದೆ. ಈ ಹಿಂದೆ 8 ಪ್ರಶ್ನೆಗಳನ್ನು ಅರ್ಜಿದಾರರಿಗೆ ಕೇಳಲಾಗಿದ್ದು ಆ ಸಂಖ್ಯೆ ಈಗ 12ಕ್ಕೆ ಏರಿಕೆಯಾಗಿದೆ. ಗೃಹಲಕ್ಷ್ಮಿ ಅರ್ಜಿಗೆ ಹೊಸ 4 ಪ್ರಶ್ನೆಗಳನ್ನು ಸೇರ್ಪಡೆ ಮಾಡಿದ್ದು ಆ ಪ್ರಶ್ನೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಹೊಸ ಪ್ರಶ್ನೆಗಳು. ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರಿದ್ದಾರಾ? ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ? ವೋಟರ್ ಐಡಿ ಇದೆಯಾ? ಇದ್ರೆ ತೋರಿಸಿ. ಆಧಾರ್ ಕಾರ್ಡ್ಗೆ ಅಕೌಂಟ್ ಲಿಂಕ್ ಆಗಿದೆಯಾ? ಇನ್ನು ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಸರ್ಕಾರ ಈ ಮೊದಲು ಕೇಳಿದ ಪ್ರಶ್ನೆಗಳು ಯಾವುವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಹಳೆ ಪ್ರಶ್ನೆಗಳು. ಮನೆ ಯಜಮಾನಿಯ ಹೆಸರು ಮತ್ತು ವಿಳಾಸ ಏನು? ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಸಂಖ್ಯೆ ಏನು? ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ಯಾವುದು? ಪತಿಯ ಹೆಸರೇನು? ಪತಿಯ ಆಧಾರ್ ಸಂಖ್ಯೆ ಏನು? ಯಾವ ಜಾತಿ? ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಏನು? ಐಟಿ ಮತ್ತು ಜಿಎಸ್ಟಿಯನ್ನ ಪಾವತಿದಾರರೇ? ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಶಾಕ್ ಮೇಲೆ ಶಾಕನ್ನು ಕೊಡ್ತಾ ಇರುವಂಥದ್ದು. ಹೊಸದಾಗಿ ಅರ್ಜಿ ಕರಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಹೊಸದಾಗಿ ಅರ್ಜಿಯಲ್ಲಿ ಸುಮಾರು 12 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. 12 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅರ್ಜಿ ಸಲ್ಲಿಕೆಯನ್ನು ಫಲಾನುಭವಿಗಳು ಮಾಡಬೇಕಾಗತ್ತೆ. ಈಗ ಹೊಸದಾಗಿ 4 ಪ್ರಶ್ನೆಗಳನ್ನು ಸೇರಿಸಿರುವಂಥದ್ದು. ಮೊದಲನೇ ಪ್ರಶ್ನೆ, ಸರ್ಕಾರಿ ನೌಕರರು ಕುಟುಂಬದಲ್ಲಿ ಇದ್ದಾರಾ ಎನ್ನುವಂಥದ್ದು, ಮತ್ತು ವೋಟರ್ ಐ ಡಿ ಇದೆಯಾ, ವೋಟರ್ ಲಿಸ್ಟಲ್ಲಿ ತಮ್ಮ ಹೆಸರಿದೆ ಅನ್ನುವಂಥದ್ದು, ಮತ್ತು ಆಧಾರ್ ಕಾರ್ಡ್ಗೆ ಅಕೌಂಟ್ ಲಿಂಕ್ ಆಗಿದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳ ಉದ್ದೇಶ ಇಷ್ಟೇ, ಯಾರು ಆದಾಯ ಮೂಲ ಹೆಚ್ಚಿದರೆ ಅವರನ್ನು ಈ ಯೋಜನೆಯಿಂದ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇಡಬೇಕು ಎನ್ನುವಂಥದ್ದು ಸರ್ಕಾರದ ಉದ್ದೇಶ. ಗೃಹಲಕ್ಷ್ಮಿಯರಿಗೆ ಶಾಕ್ ಮೇಲೆ ಶಾಕ್. ಅನರ್ಹ ಫಲಾನುಭವಿಗಳ ಪತ್ತೆಗೆ ನಾನಾ ಕಸರತ್ತು. ಸರ್ಕಾರಿ ನೌಕರಿ ಇದ್ದ ಕುಟುಂಬಕ್ಕೆ ಗ್ಯಾರಂಟಿ ಕಟ್. ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಅನರ್ಹ ಫಲಾನುಭವಿಗಳ ಪತ್ತೆಗೆ ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸ್ತಾ ಇದೆ. ಸರ್ಕಾರಿ ನೌಕರಿ ಇದ್ದ ಕುಟುಂಬಕ್ಕೆ ಗೃಹಲಕ್ಷ್ಮಿ ಶಾಕ್ ಹೊಡೆಯುವ ಸಾಧ್ಯತೆ ದಟ್ಟವಾಗಿದೆ. ಫಲಾನುಭವಿಗಳ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಇದ್ರೆ ಗೃಹಲಕ್ಷ್ಮಿ ಸಿಗಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಸರ್ಕಾರಿ ನೌಕರಿ ಇರುವ ಕುಟುಂಬವನ್ನ ಯೋಜನೆಯಿಂದ ಕೈಬಿಡುವ ಬಗ್ಗೆ ಚಿಂತನೆ ನಡೆಸಿದಂತೆ ಕಾಣಿಸ್ತಿದೆ. ಹೌದು, ಫಲಾನುಭವಿಗಳ ಕುಟುಂಬದಲ್ಲಿ ಸರ್ಕಾರಿ ನೌಕರರ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಸಮಿತಿ ಏನ್ ಕತೆ ಕಾಯ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ದು, ಇದಕ್ಕೆ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಕತ್ತೆ ಕುರಿಯನ್ನೆಲ್ಲ ಅವರೇ ಇಟ್ಕೊಳ್ಳಿ, ಮಾತನಾಡುವ ಮುನ್ನ ತಿಳುವಳಿಕೆಯನ್ನು ಇಟ್ಕೊಳ್ಬೇಕು ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ತೆರಿಗೆ ಕಟ್ತಾ ಇದ್ದಾರೆ, ಇವೆಲ್ಲ ನೆನಪಾಗ್ತಿದೆ ನಿಮಗೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದೆ. ಕೆಲವು ಕಡೆ ಅಕ್ರಮಗಳಾಗಿದೆ ಅಂತೇಳಿ ಏನ್ ಕತ್ತೆ ಕಾಯ್ತಾ ಇದ್ದಾರೆ ನಿಮ್ ಗ್ಯಾರಂಟಿ ಅಧ್ಯಕ್ಷರುಗಳು. ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಮಾಡಿದ್ದೀರಿ, ಉಪಾಧ್ಯಕ್ಷರು ಮಾಡಿದ್ದೀರಿ, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಿ, ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷರು ಮಾಡಿದ್ದೀರಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ. ಏನ್ ಕತ್ತೆ ಕಾಯ್ತಾ ಇದಾರೆ ಇವರು? ಸರ್ಕಾರಕ್ಕೆ ಹೊರೆ ಆಗ್ತದೆ ಅಂತೇಳಿ ಇವರು ಕೂತ್ಕೊಂಡು ಏನ್ ಮಾಡ್ತಾ ಇದ್ರು? ಭಾಷೆ ಯಾವ್ದಾದ್ರು ಉಪಯೋಗಿಸಿ ಕನ್ನಡದಲ್ಲಿ ಒಳ್ಳೊಳ್ಳೆ ಪದಗಳಿದೆ, ಅವ್ರ ಪದ ಗೊತ್ತಿದ್ರೆ ನಾನು ಇನ್ನೊಂದು ಹೇಳಕ್ಕಾಗಲ್ಲ. ಕತ್ತೆ ಕುದುರೆಯಲ್ಲಿ ಅವರೇ ಇಟ್ಕೊಳ್ಳಿ. ನಾನೇ ಕೊಟ್ಟು ಡೇಟಿನ ಪ್ರಕಾರ ಪರಿಷ್ಕರಣೆ ಮಾತನಾಡ್ತಾ ಇರೋದು ಎಂದು ಇವತ್ತು ಈ ವಾರ
ಮೊದಲು ಗೊತ್ತಾಗಿದ್ದು ಡೇಟ್ ಕೊಟ್ಟಿದ್ದೇನೆ. ಅದ್ರ ಮುಂದೆ ಆಗಿರ್ತಕ್ಕಂಥ ಯಾವ್ಯಾವ ಡೇಟಲ್ಲಿ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೇನೆ, ಯಾವ ಹಂತದಲ್ಲಿದೆ ಅನ್ನೋದನ್ನು ತಮ್ಮ ಮೂಲಕ ವಿಜಯೇಂದ್ರ ಅವರು ತಿಳಿಸ್ತೀನಿ. ತಾವು ಮಾತನಾಡುವಾಗ ಮಾಹಿತಿ ಇಟ್ಕೊಂಡು ಮಾತಾಡಿ ವಿರೋಧ ಮಾಡೋಕ್ಕೋಸ್ಕರನೇ ಮಾತಾಡೋದು ತಪ್ಪು. ಹೌದು, ಫಲಾನುಭವಿಗಳ ಕುಟುಂಬದಲ್ಲಿ ಸರ್ಕಾರಿ ನೌಕರರ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಹೊಸ ಅರ್ಜಿಯಲ್ಲಿ ಸರ್ಕಾರಿ ನೌಕರರಿದ್ದಾರೆ ಎಂಬ ಪ್ರಶ್ನೆ ಸೇರ್ಪಡೆಯಾಗಿದೆ. ಇದರ ಜೊತೆಗೆ ಆಧಾರ್ ಕಾರ್ಡ್ಗೆ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಅರ್ಜಿ ಸಲ್ಲಿಕೆ ಆಗೋದು ಕೂಡ ಅನುಮಾನವಾಗಿದೆ. ಅರ್ಜಿ ಸಲ್ಲಿಸಲು ಹೋದಾಗಲೇ ಈ ಸತ್ಯ ಗೊತ್ತಾಗಬೇಕಿದೆ. 2023ರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಕರೆದಾಗ ಕೇವಲ 8 ಪ್ರಶ್ನೆಗಳನ್ನಷ್ಟೇ ಕೇಳಲಾಗಿತ್ತು. ಆಗ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ನಕಲಿ ಫಲಾನುಭವಿಗಳಿಗೆ ಮತ್ತು ನಕಲಿ ದಾಖಲೆಗಳನ್ನು ಕೊಟ್ಟು ಹಣವನ್ನು ಪಡಿತಾ ಇದ್ದಾರೆ ಅಂತೇಳಿ ಸರ್ಕಾರದ ಆರೋಪ. ಸುಮಾರು 100 ಕೋಟಿಯಷ್ಟು ಸತ್ತವರ ಅಕೌಂಟ್ಗೆ ಹೋಗಿದೆ ಅನ್ನುವಂಥದ್ದು. ಅದನ್ನು ತಡೆ ಹಿಡಿಬೇಕು, ಹಣ ದುರ್ಬಳಕೆ ಆಗೋದನ್ನು ತಡೆ ಹಿಡಬೇಕು ಅಂತೇಳಿ ಸರ್ಕಾರ ಈ ರೀತಿಯ ಪ್ಲಾನನ್ನು ಮಾಡಿರುವಂಥದ್ದು. ಹಾಗಾಗಿ ಜೂನ್ 25ರ ನಂತರ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅವಕಾಶ ಮಾಡಿಕೊಟ್ಟ ಬಳಿಕ ಫಲಾನುಭವಿಗಳ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾವೆಲ್ಲ ಮಾರ್ಗಸೂಚಿಗಳು ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ನಕಲಿ ಗ್ಯಾರಂಟಿ ಫಲಾನುಭವಿಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಆದ್ರೆ ನಿಜವಾಗಿಯೂ ಕೂಡ ಬಡ ಕುಟುಂಬಗಳಿಗೆ ಎಲ್ಲಿ ಗ್ಯಾರಂಟಿ ಕೈ ತಪ್ಪುತ್ತೋ ಏನೋ ಎಂಬ ಭಯ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.